ಅಯೋಧ್ಯೆ ರಾಮಮಂದಿರ ಕಾಣಿಕೆ ಕದ್ದ ಖದೀಮರ ವಿಚಾರಣೆ ತೀವ್ರಗೊಂಡಿದೆ. 3 ಚಾರ್ಟರ್ಡ್ ಅಕೌಂಟ್ಗಳ ತೀವ್ರ ವಿಚಾರಣೆ. ಟ್ರಸ್ಟ್ನ ಲೆಕ್ಕಪತ್ರವನ್ನ ನೋಡ್ಕೊಳ್ತಾ ಇದ್ದ ಸಿಎಗಳ ವಿಚಾರಣೆ. ಚಂದನ್ ರೈ, ನರಪತ್ ಥೋಪಿಯಾ, ಅಕ್ಷಯ್ಗೆ ಪ್ರಶ್ನೆಗಳ ಸುರಿಮಳೆ. ಎಸ್ಐಟಿ ಪ್ರಶ್ನೆಗಳನ್ನ ಕೇಳ್ತಾ ಇದೆ ಈ 3 ಚಾರ್ಟರ್ಡ್ ಅಕೌಂಟ್ಗಳಿಗೆ. ಅಯೋಧ್ಯೆ ರಾಮಮಂದಿರ ಕಾಣಿಕೆಯನ್ನ ಯಾವ ರೀತಿಯಾಗಿ ಪ್ಲಾನ್ ಮಾಡಿ ಎಲ್ಲರೂ ಸೇರಿ ಎಗರಿಸಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ವಿಚಾರಣೆಯ ಸಂದರ್ಭದಲ್ಲಿ ಒಂದೊಂದೇ ಸತ್ಯಗಳು ಹೊರಗೆ ಬರ್ತಾ ಇದೆ. ಇವರ ಕೈವಾಡದ ಬಗ್ಗೆಯೂ ಕೂಡ ವಿಚಾರಣೆ ನಡೀತಿದೆ. ಜುಲೈ 6ರಂದು ರಾಮಮಂದಿರ ಟ್ರಸ್ಟ್ನ ಮಹತ್ವದ ಮೀಟಿಂಗ್. ಕಾಣಿಕೆ ಕಳ್ಳತನ ಹಗರಣ ಬೆಳಕಿಗೆ ಬಂದ ನಂತರದಲ್ಲಿ ನಡೀತಾ ಇರುವಂತಹ ಮೊದಲ ಸಭೆ ಇದು. ಅಯೋಧ್ಯೆಯ ಮಣಿರಾಮ್ ದಾಸ್ ಕಂಟೋನ್ಮೆಂಟ್ನಲ್ಲಿ ಸಭೆ ನಡೆಯುತ್ತೆ. ದೇವಾಲಯ ನಿರ್ವಹಣೆಯಲ್ಲಿನ ಸುಧಾರಣೆಗಳ ಕುರಿತು ಚರ್ಚೆ. ಟ್ರಸ್ಟ್ನ ನಾಯಕತ್ವ, ಆಡಳಿತ, ಆರ್ಥಿಕತೆಯ ಪಾರದರ್ಶಕತೆಯ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ. ಕಾರ್ಯಸೂಚಿ ಬಿಡುಗಡೆ ಮುನ್ನವೇ ರಾಜೀನಾಮೆ ಅಂಗೀಕಾರ. ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್, ಟ್ರಸ್ಟಿ ಅನಿಲ್ ಮಿಶ್ರಾ ರಾಜೀನಾಮೆಯನ್ನು ಅಂಗೀಕರಿಸಲು ಕಾರ್ಯಸೂಚಿ. ಅಯೋಧ್ಯೆಯ ಬೆನ್ನಲ್ಲೇ ಬದ್ರಿನಾಥದಲ್ಲಿ ದೇಣಿಗೆ ದುರುಪಯೋಗ ಆಯ್ತಾ ಅನ್ನೋ ಪ್ರಶ್ನೆ. ಶ್ರೀರಾಮ ಮಂದಿರ ಆಯಿತು, ಇದೀಗ ಬದ್ರಿನಾಥ್ ಕಡೆ. ತನಿಖೆಗೆ ಆದೇಶಿಸಿದ ಬದ್ರಿನಾಥ ಕೇದಾರನಾಥ ದೇಗುಲ ಸಮಿತಿ. ಉತ್ತರಾಖಂಡ್ನ ಚಮೋಲಿ ಜಿಲ್ಲೆಯಲ್ಲಿ ಬದ್ರಿನಾಥ ದೇಗುಲವಿದೆ. ದೇಗುಲ ದೇಣಿಗೆ ದುರುಪಯೋಗದ ಬಗ್ಗೆ ಪತ್ರವೊಂದು ವೈರಲ್ ಆಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂತಹ ಪತ್ರ. ಈ ಆರೋಪವನ್ನ ಗಂಭೀರವಾಗಿ ಪರಿಗಣಿಸಿ ಇದೀಗ ತನಿಖೆಗೆ ಆದೇಶವನ್ನ ಕೊಡಲಾಗಿದೆ. ಸಂಬಂಧಪಟ್ಟವರಿಂದ ವಿವರಣೆಯನ್ನ ದೇಗುಲ ಸಮಿತಿ ಕೇಳಿದೆ. ಲಭ್ಯವಿರುವಂತಹ ಸಾಕ್ಷ್ಯ, ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ತನಿಖಾ ವರದಿಯನ್ನ ಬಿಕೆಟಿಸಿ ಸಲ್ಲಿಸಿರುವ ಸಮಿತಿ. ಇದರಲ್ಲೇನಾದರೂ ಲೋಪಗಳಾಗಿದೆಯಾ, ಶ್ರೀರಾಮ ಮಂದಿರದಲ್ಲಿ ಯಾವ ರೀತಿಯಾಗಿ ಲೂಟಿ ಹೊಡೆದಿದ್ದಾರೋ ಅಥವಾ ದುರುಪಯೋಗ ಆಗಿದೆಯೋ, ಅಕ್ರಮಗಳು ನಡೆದಿದೆಯೋ ಅದೇ ರೀತಿಯಾಗಿ ಇಲ್ಲೂ ಕೂಡ ನಡೆದಿದೆಯಾ ಅನ್ನೋದು ಗೊತ್ತಾಗಬೇಕಿದೆ.